Good morning, everyone. Welcome to the next video. This video contains the seventh session of fourth unit, and in total, this is the 35th session of modern business law. In this video, we will discuss section 14 and section 17. Section 14 says about removal of Chief Information Commissioner or Information Commissioners, and section 17 says about removal of State Chief Information Commissioner or State Information Commissioner. ಸೊ ಇದು ಸೆಕ್ಷನ್ 16 ಕೆಳಗೆ ನಾವು ಏನು ನೋಡ್ತೀವಿ ಅಂದರೆ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಅಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಐತಿಲ್ಲ, ಅಲ್ಲಿರ್ತಕ್ಕಂಥ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನನ್ನು ನಾವು ಹುದ್ದೆಯಿಂದ ಯಾವ ರೀತಿ ತೆಗೆದು ಹಾಕ್ಬೋದು. ಅದೇ ರೀತಿ ಸೆಕ್ಷನ್ 17 ಕೆಳಗೆ ರಾಜ್ಯ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಅಂದರೆ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ತಕ್ಕಂಥ ಅಧಿಕಾರಿಗಳನ್ನು ಯಾವ ರೀತಿ ನಾವು ರಿಮೂವಲ್ ಮಾಡ್ಬೋದು ಅಥವಾ ಅವ್ರನ್ನ ತೆಗೆದು ಹಾಕ್ಬೋದು ಹುದ್ದೆಯಿಂದ ಅನ್ನೋದನ್ನು ಇಲ್ಲಿ ನಾವು ಈ ವಿಡಿಯೋದೊಳಗೆ ನೋಡ್ತೀವಿ. ನಾವು ಫಸ್ಟ್ಗೆ ಸೆಕ್ಷನ್ 14 ನೋಡೋಣ. 14ನೇ ಸೆಕ್ಷನ್ ಪ್ರಕಾರ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ದಲ್ಲಿರ್ತಕ್ಕಂಥ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನರನ್ನು ಯಾವ ಕಾರಣಗಳಿಂದ ನಾವು ಅವರನ್ನು ತೆಗೆದು ಹಾಕ್ಬೋದು ಅನ್ನೋದನ್ನು ನೋಡೋಣ. The Chief Information Commissioner or any Information Commissioner shall be removed from his office only by order of the President on the ground of approved misbehavior or incapacity after the Supreme Court on a reference made to it by the President. So, ಇವರನ್ನು ಅಪಾಯಿಂಟ್ ಮಾಡುವಂಥ ಅಧಿಕಾರ ಇರೋದು ನಮ್ಮ ರಾಷ್ಟ್ರಪತಿಗೆ. ಅದೇ ರೀತಿ ಅವರನ್ನು ಕೆಲಸದಿಂದ ವಜಾ ಮಾಡುವಂಥ ಅಧಿಕಾರ ಇರೋದು ಕೂಡ ರಾಷ್ಟ್ರಪತಿಗೆ ಇದೆ. ಇಲ್ಲಿ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರಲಿ ಅಥವಾ ಇನ್ಫಾರ್ಮೇಷನ್ ಕಮಿಷನರ್ ಆಗಲಿ ಅವರನ್ನು ಅವರ ಬೇಜವಾಬ್ದಾರಿತನದಿಂದ ನಡ್ಕೊಂಡಿದ್ದರು ಮತ್ತು ಅವರಿಗೆ ಆ ಒಂದು ಸ್ಥಾನವನ್ನು ಅಲಂಕರಿಸುವ ಯಾವುದೇ ಒಂದು ಅನುಭವ ವಿದ್ಯಾರ್ಥಿ ಇರಲಿಲ್ಲ ಅಂತಂದರೆ ಪ್ರೆಸಿಡೆಂಟ್ ಅವರು ಸುಪ್ರೀಂ ಕೋರ್ಟಿನ ಒಂದು ಅಪ್ರೂವಲ್ ಮೇಲೆ ಅವರನ್ನು ಕೆಲಸದಿಂದ ವಜಾ ಮಾಡ್ಬೋದು. ಇಲ್ಲಿ ಮೇನ್ ಬರೋದು ದ ಗ್ರೌಂಡ್ ಆಫ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ. ಅವರು ಅದಕ್ಕೆ ಯೋಗ್ಯರಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಗೊತ್ತಾಗಿತ್ತು ಅಂತಂದರೆ, ಅಥವಾ ಅವರು ಮಿಸ್ಬಿಹೇವಿಯರ್ ಮಾಡಿದ್ರು ಅಂದರೆ ಬೇಜವಾಬ್ದಾರಿತನ ಮಾಡಿದ್ರು ಅಂದರೆ, ಅಥವಾ ಅವ್ರ ನಡವಳಿಕೆಯಲ್ಲಿ ತೊಂದರೆ ಇತ್ತು ಅಂದರೆ ಆ ವೇಳೆಯಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಯವರು ಅವರನ್ನು ಸುಪ್ರೀಂ ಕೋರ್ಟ್ದ ಅಪ್ರೂವಲ್ ಮೇಲೆ ಅವರನ್ನು ವಜಾ ಮಾಡಬಹುದು. ಇದು ಸಬ್ಸೆಕ್ಷನ್ 1 ಹೇಳ್ತದೆ. ಸಬ್ಸೆಕ್ಷನ್ 2 ಏನು ಹೇಳ್ತದೆ ಅಂದರೆ ದ ಪ್ರೆಸಿಡೆಂಟ್ ಮೇ ಸಸ್ಪೆಂಡ್ ಫ್ರಮ್ ಆಫೀಸ್ ಆ್ಯಂಡ್ ಇಫ್ ಡೀಮ್ಸ್ ನೆಸಸರಿ prohibit also from attending the office during inquiry. So here President has a right to suspend the Chief Information Commissioner or Central Information Commissioner at the time of inquiry, in respect of whom a reference has been made to the Supreme Court. ಸುಪ್ರೀಂ ಕೋರ್ಟ್ಗೆ ಪ್ರೆಸಿಡೆಂಟ್ ಅವರು ಒಂದು ರೆಫರೆನ್ಸ್ ಕಳಿಸ್ತಾರೆ. ಅಲ್ಲಿ ಸುಪ್ರೀಂ ಕೋರ್ಟ್ದಾಗ ಅದು ಪ್ರೊಸೀಡಿಂಗ್ ಸ್ಟಾರ್ಟ್ ಇತ್ತು ಅಂತಂದರೆ ಆ ವೇಳೆಯಲ್ಲಿ ಈ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರಲಿ ಅಥವಾ ಇನ್ಫಾರ್ಮೇಷನ್ ಕಮಿಷನರ್ ಆಗಲಿ ಅವರನ್ನು ಸಸ್ಪೆಂಡ್ ಮಾಡುವಂಥ ಒಂದು ಅಧಿಕಾರ ನಮ್ಮ ರಾಷ್ಟ್ರಪತಿಯವರಿಗೆ ಇದ್ದಿರ್ತದೆ. ಅಂಟಿಲ್ ದ ಪ್ರೆಸಿಡೆಂಟ್ ಹ್ಯಾಸ್ ಪಾಸ್ಡ್ ಆರ್ಡರ್ ಆನ್ ದಿ ರಿಸಿಟ್ ಆಫ್ ದಿ ಸುಪ್ರೀಂ ಕೋರ್ಟ್ ರಿಪೋರ್ಟ್. ಆ ಸುಪ್ರೀಂ ಕೋರ್ಟ್ ರಿಪೋರ್ಟ್ ಬರುವವರೆಗೆ ಅವರನ್ನು ತತ್ಕ್ಷಣದಿಂದ ಅವ್ರನ್ನ ಸಸ್ಪೆಂಡ್ ಇಡ್ಬೋದು. ದೆನ್ ಸಬ್ಸೆಕ್ಷನ್ 3 ಏನು ಹೇಳ್ತದೆ ಅಂದರೆ ಅಪಾರ್ಟ್ ಫ್ರಮ್ ಮಿಸ್ಬಿಹೇವಿಯರ್. ಇಲ್ಲಿ ಮಿಸ್ಬಿಹೇವಿಯರ್ ಮಾಡಿದ್ರು ಅಥವಾ ಇನ್ಕೆಪಾಸಿಟಿ ಇತ್ತು. ಇನ್ಕೆಪಾಸಿಟಿ ಅಂದರೆ ಯೋಗ್ಯವಲ್ಲದ ವ್ಯಕ್ತಿಯನ್ನು ಅಲ್ಲಿ ಕೂಡಿಸಿದ್ರು
ಅಥವಾ ಮಿಸ್ಬಿಹೇವ್ ನಡವಳಿಯಲ್ಲಿ ತೊಂದರೆ ಇತ್ತು ಅಂಥವ್ರನ್ನ ನಾವೇನು ಮಾಡ್ತೀವಿ, ಸುಪ್ರೀಂ ಕೋರ್ಟದ ಅಪ್ರೂವಲ್ ಮೇಲೆ ಪ್ರೆಸಿಡೆಂಟ್ ಅವರು ಅವರನ್ನು ಕೆಲಸದಿಂದ ವಜಾ ಮಾಡ್ತಾರೆ. ಮತ್ತು ಸುಪ್ರೀಂ ಕೋರ್ಟ್ಗೆ ಯಾವಾಗ ಒಂದು ರೆಫರೆನ್ಸ್ ಹೋಗ್ತದೆ ನಮ್ಮ ಪ್ರೆಸಿಡೆಂಟ್ ಅವ್ರ ಕಡೆಯಿಂದ, ಅಲ್ಲಿ ಎನ್ಕ್ವೈರಿ ಆಗೋ ಟೈಮ್ದೊಳಗೆ, ಅಂದರೆ ಏನೊಂದು ಎನ್ಕ್ವೈರಿ ಪ್ರೊಸೀಡಿಂಗ್ ನಡೆಸ್ತದೆ ಸುಪ್ರೀಂ ಕೋರ್ಟ್ದೊಳಗೆ, ಆ ಸಮಯದಲ್ಲಿ ಇವರನ್ನು ಕೆಲಸದಿಂದ ಸಸ್ಪೆಂಡ್ ಮಾಡ್ಬೋದು. ಇವು ಬಿಟ್ಟು ಅಪಾರ್ಟ್ ಫ್ರಮ್ ದಿ ಮಿಸ್ಬಿಹೇವಿಯರ್, the President may, by order, remove from office the Chief Information Commissioner or any Information Commissioner if the Chief Information Commissioner or Information Commissioner as the case may be. ಈ ಕೆಲವೊಂದು ಸಂದರ್ಭಗಳದಾವೆ. ಆ ಸಂದರ್ಭಗಳೊಳಗೆ ನಮ್ಮ ರಾಷ್ಟ್ರಪತಿಯವರು ವಿದೌಟ್ ದ ಅಪ್ರೂವಲ್ ಆಫ್ ದಿ ಸುಪ್ರೀಂ ಕೋರ್ಟ್ ಇವರನ್ನು ಕೆಲಸದಿಂದ ವಜಾ ಮಾಡ್ಬೋದು. ಅದು ಯಾವ ಸಂದರ್ಭಗಳು ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಈಸ್ ಇಫ್ ಹಿ ಈಸ್ ಅಡ್ಜಡ್ಜ್ಡ್ ಆನ್ ಇನ್ಸಾಲ್ವೆಂಟ್. ಅವರು ಇನ್ಸಾಲ್ವೆಂಟ್ ತಳಿ ಯಾವುದೇ ಒಂದು ಕೋರ್ಟಿಂದ ಆದೇಶ ಆಯಿತು ಅಂದ್ರೆ ಆವಾಗ ಯಾರಲ್ಲಿ ಅದು ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು, ಅವರು ಇನ್ಸಾಲ್ವೆಂಟ್ ತಳಿ ಒಂದು ಆದೇಶ ಆಯಿತು ಅಂದ್ರೆ ಅವರನ್ನು ತತ್ಕ್ಷಣದಿಂದ ಆ ಒಂದು ಹುದ್ದೆಯಿಂದ ಅವರನ್ನು ನಮ್ಮ ಪ್ರೆಸಿಡೆಂಟ್ ಅವರನ್ನು ರಿಮೂವ್ ಮಾಡ್ಬೋದು. ಆರ್ ಇಫ್ ಹಿ ಹ್ಯಾಸ್ ಬೀನ್ ಕನ್ವಿಕ್ಟೆಡ್ ಆಫ್ ಎನ್ ಅಫೆನ್ಸ್ ವಿಚ್ ಇನ್ ದ ಒಪಿನಿಯನ್ ಆಫ್ ದ ಪ್ರೆಸಿಡೆಂಟ್ ಇನ್ವಾಲ್ವ್ಸ್ ಮಾರಲ್ ಟರ್ಪಿಟ್ಯೂಟೆಡ್. ಸೊ ಮಾರಾಲಿಟಿ ಮ್ಯಾಗ ಯಾವುದೋ ಒಂದು ಕೇಸ್ದಾಗ ಅವರು ಕನ್ವಿಕ್ಟ್ ಆಗಿದ್ದರು ಅಂದ್ರೆ, ಯಾವುದೋ ಒಂದು ಕೇಸ್ದೊಳಗೆ ಅವರು ಕನ್ವಿಕ್ಟೆಡ್ ಆಗಿದ್ದರು ಅಂದ್ರೆ ಮತ್ತು ಅದು ಸಮಾಜದ ಹಿತಕ್ಕೆ ವಿರುದ್ಧವಾಗಿತ್ತು ಅಂದ್ರೆ ಆ ಅಫೆನ್ಸು, ಆ ವೇಳೆದಾಗ ಕೂಡ ಆ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅವರನ್ನು ರಿಮೂವ್ ಮಾಡೋವಂಥ ಒಂದು ಅಧಿಕಾರ ರಾಷ್ಟ್ರಪತಿಗೆ ಇರುತ್ತದೆ. ಅಂದರೆ ಇಫ್ ಹಿ ಹ್ಯಾಸ್ ಬೀನ್ ಕನ್ವಿಕ್ಟೆಡ್ ಆಫ್ ಎನ್ ಅಫೆನ್ಸ್, ಯಾವುದೇ ಒಂದು ಅಪರಾಧದಲ್ಲಿ ಅವ್ರು ಕನ್ವಿಕ್ಟ್ ಆಗಿದ್ದರು ಅಂದರೆ ಶಿಕ್ಷೆ ಆಗಿತ್ತು ಅಂದ್ರೆ ಅವ್ರ ಮೇಲೆ, ಅವಾಗ ಕೂಡ ಪ್ರೆಸಿಡೆಂಟ್ ಅವರು ಅಂದರೆ ನಮ್ಮ ರಾಷ್ಟ್ರಪತಿಯವರು ಅವ್ರನ್ನ ಅವರ ಹುದ್ದೆಯಿಂದ ರಿಮೂವ್ ಮಾಡ್ಬೋದು. A third circumstance is if he engages during his term of office in any paid employment outside the duties of his office. So while appointment of the chief information commissioners or information commissioners, ನಾವು ಅಲ್ಲಿ ಅವ್ರ ಕೆಲವೊಂದು ಕ್ವಾಲಿಫಿಕೇಷನ್ಸನ್ನು ನೋಡ್ತೀವಿ. ಏನಂತೇಳಿ, he should not be a member of parliament, he should not be a member of state legislature, and he should have not having the any office which gives the profit. ಯಾವುದೇ ಒಂದು ಪ್ರಾಫಿಟ್ ಅಂದರೆ ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು ಅವರು ಅನ್ನೋ ಒಂದು ಕ್ವಾಲಿಫಿಕೇಷನ್ ನಾವು ಹಿಂದಿನ ವಿಡಿಯೋದೊಳಗೆ ನೋಡ್ತೀವಿ. ಇಲ್ಲಿ ಸಪೋಸ್ ಅವರು ತಮ್ಮ ಏನು ಅಧಿಕಾರಾವಧಿ ಇದೆಯಲ್ಲ ಆ ಅಧಿಕಾರಾವಧಿಯಲ್ಲಿ ಯಾವುದೇ ಒಂದು ಲಾಭ ಕೊಡುವಂಥ ಹುದ್ದೆಯಲ್ಲಿ ಅವರು ಕೆಲಸ ವಹಿಸ್ತಿದ್ರು ಅಂದ್ರೆ, ಮತ್ತು ಅದು ನಮ್ಮ ರಾಷ್ಟ್ರಪತಿಯವರ ಗಮನಕ್ಕೆ ಬಂತು ಅಂತಂದ್ರೆ ತಕ್ಷಣ ಅವ್ರು ಏನು ಮಾಡ್ಬೋದಪ್ಪ ಅಂದ್ರೆ ಅವರನ್ನು ರಿಮೂವ್ ಮಾಡ್ಬೋದು. ಏನ್ರಿ, ಇಫ್ ಹಿ ಎಂಗೇಜಸ್ ಡ್ಯೂರಿಂಗ್ ಹೀಸ್ ಟರ್ಮ್ ಆಫ್ ಆಫೀಸ್, ಡ್ಯೂರಿಂಗ್ ಹೀಸ್ ಟರ್ಮ್ ಆಫ್ ಆಫೀಸ್ ಮೀನ್ಸ್ ಇನ್ ದ ಪೀರಿಯಡ್ ಆಫ್ ಹೀಸ್ ಆಫೀಸ್, ಇನ್ ಎನಿ ಪೇಡ್ ಎಂಪ್ಲಾಯ್ಮೆಂಟ್ ಅಂದರೆ ಅವರು ಒಂದು ಲಾಭದಾಯಕ ಹುದ್ದೆದೊಳಗೂ ಇದ್ದರು ಅಂದರೆ, then he may be removed by the president on the ground, because there is a restriction to the chief information commissioners and the information commissioners that they should not have any the office which gives the profit, right? Then fourth one is if he is in the opinion of the president unfit to continue in office by reason of infirmity of mind or body.
ಸೊ ಸ್ವತಃ ಪ್ರೆಸಿಡೆಂಟ್ ಅವರಿಗೆ ಈ ವ್ಯಕ್ತಿ ಈ ಕುರ್ಚಿಯಲ್ಲಿ ಅಥವಾ ಈ ಸ್ಥಾನದಲ್ಲಿ ಕೂಡಲು ಯೋಗ್ಯ ಅಲ್ಲ ಅಂತ ಅನಿಸಿತ್ತು ಅಂದರೆ ಆವಾಗ ಕೂಡ ಪ್ರೆಸಿಡೆಂಟ್ ಅವ್ರನ್ನ ರಿಮೂವ್ ಮಾಡ್ಬೋದು, ಅವ್ರ ಕೆಲಸದಿಂದ ವಜಾ ಮಾಡ್ಬೋದು. ಬಟ್ ಇದು ದ ಪ್ರೆಸಿಡೆಂಟ್ ಶುಡ್ ಬಿ ಸ್ಯಾಟಿಸ್ಫೈಡ್ that he is unfit to continue as a Chief Information Commissioner and Information Commissioner. Then the President has the right to remove the Chief Information Commissioner and Information Commissioners. Then last circumstance is if he has acquired such financial or other interest as is likely to affect prejudicially his functions as the Chief Information Commissioner or an Information Commissioner. ಸೊ ಆ ಹುದ್ದೆಯಲ್ಲಿ ಇರುವಾಗ ಆ ಹುದ್ದೆಗೆ ಧಕ್ಕೆ ಆಗುವಂಥ ಯಾವುದೇ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರು ಅಥವಾ ಯಾವುದೇ ಒಂದು ಫಿನಾನ್ಷಿಯಲನ್ನು ಅಸಿಸ್ಟ್ ತೊಗೊಂಡಿದ್ರು, ದೆನ್ ಅದರ ಅರ್ಥ ಏನಪ್ಪ ಅಂದ್ರೆ ಅವರು ಅಲ್ಲಿ ಲಂಚ ತಗೋರತ್ತರ ಅನ್ನೋದು ಒಂದು ಸಾಬೀತಾಗ್ತದೆ. ಸೊ ಈ ರೀತಿ ಕಂಡು ಬಂದಾಗ ಪ್ರೆಸಿಡೆಂಟ್ ಅವ್ರಿಗೆ ಆವಾಗ ಕೂಡ ಅವ್ರು ಏನು ಮಾಡ್ಬೇಕು ಅಂತ ಇವರನ್ನು ಕೆಲಸದಿಂದ ವಜಾ ಮಾಡ್ಬೋದು. ಸೊ ಇಲ್ಲಿ ನಾವು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನಲ್ಲಿ ಇರ್ತಕ್ಕಂಥ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಮತ್ತು ಇನ್ಫಾರ್ಮೇಷನ್ ಕಮಿಷನರನ್ನು ಯಾವ ಗ್ರೌಂಡದ ಮೇಲೆ ನಮ್ಮ ಪ್ರೆಸಿಡೆಂಟ್ ಅವರು ಅವ್ರನ್ನ ಕೆಲಸದಿಂದ ವಜಾ ಮಾಡ್ಬೋದು ಅನ್ನೋದನ್ನು ನಾವು ನೋಡಿದ್ದೀವಿ. ಫಸ್ಟ್ ಒಂದು ಮಿಸ್ಬಿಹೇವಿಯರ್, ಈ ಮಿಸ್ಬಿಹೇವಿಯರ್ ಆ್ಯಂಡ್ ಇನ್ಕೆಪಾಸಿಟಿ, ಈ ಒಂದು ಗ್ರೌಂಡ್ ಮ್ಯಾಗ ಅವ್ರನ್ನ ರಿಮೂವ್ ಮಾಡಬೇಕಾದ್ರೆ ಅಲ್ಲಿ ಸುಪ್ರೀಂ ಕೋರ್ಟಿಂದ ಅಪ್ರೂವಲ್ ಆಗಬೇಕು. ಸುಪ್ರೀಂ ಕೋರ್ಟ್ ಅಪ್ರೂವಲ್ ಮಾಡಿತ್ತಪ್ಪ ಅಂದರೆ ಎಸ್ ದೇ ಹ್ಯಾವ್ ಡಿಡ್ ದ ಮಿಸ್ಬಿಹೇವಿಯರ್ ಅಂತ ಅಂದ್ಕೊಂಡಿದ್ರು ಅಂದರೆ ದೆನ್ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರನ್ನ ರಿಮೂವ್ ಮಾಡ್ತಾರೆ. ಅಥವಾ ಅಲ್ಲಿ ಸುಪ್ರೀಂ ಕೋರ್ಟ್ದಾಗ ಏನೊಂದು ಪ್ರೊಸೀಡಿಂಗ್ ನಡೀತಿಲ್ಲ ಆ ವೇಳೆಯಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು. ಅಪಾರ್ಟ್ ಫ್ರಮ್ ಮಿಸ್ಬಿಹೇವಿಯರ್, ಅವರು ಕೆಲವೊಂದು ಸಂದರ್ಭಗಳಲ್ಲಿ ಪ್ರೆಸಿಡೆಂಟ್ ಅವರು ಅವರನ್ನು ರಿಮೂವ್ ಮಾಡ್ಬೋದು. ಯಾವಪ್ಪ ಅಂದರೆ ಅವರು ಇನ್ಸಾಲ್ವೆಂಟ್ ಅಂತೇಳಿ ಡಿಕ್ಲೇರ್ ಆಗಿದ್ದರು ಅಂದರೆ ಮೊನ್ನೆದು, ಅಥವಾ ಹಿ ಹ್ಯಾಸ್ ಬಿನ್ ಕನ್ವಿಕ್ಟೆಡ್ ಆಫ್ ಎನ್ ಅಫೆನ್ಸ್, ಅಥವಾ ಹಿ ಎಂಗೇಜಸ್ ಇನ್ ಎನಿ ಎಂಪ್ಲಾಯ್ಮೆಂಟ್, ಪೇಡ್ ಎಂಪ್ಲಾಯ್ಮೆಂಟ್ ಆಫೀಸಸ್ in the time of his office, and in the opinion of the president, if he is unfit to continue as a chief information commissioner or information commissioner, or if he has acquired such financial assistance which affects the prejudicially his functions, ಅವರು ಏನು ಕರ್ತವ್ಯಗಳ ಮೇಲೆ ಅದು ಎಡ್ವರ್ಸ್ಲಿ ಇಫೆಕ್ಟ್ ಆಗುವಂಥ ಒಂದು ಫಿನಾನ್ಷಿಯಲ್ ಅಸಿಸ್ಟೆಂಟ್ ತೊಗೊಂಡಿದ್ದಾರೆ ಯಾರ ಕಡೆಯಿಂದನೂ, ಅದು ಆ ವೇಳೆದೊಳಗೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಸುಪ್ರೀಂ ಕೋರ್ಟದ ಅಪ್ರೂವಲ್ ಇಲ್ಲದೇ ನಮ್ಮ ದೇಶದ ರಾಷ್ಟ್ರಪತಿಗಳು ಈ ವ್ಯಕ್ತಿಗಳನ್ನು ರಿಮೂವ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ನಾವು ರಿಮೂವಲ್ ಆಫ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಆ್ಯಂಡ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಅಂಡರ್ ಸೆಕ್ಷನ್ 17. ಸೆಕ್ಷನ್ 17 ಪ್ರಕಾರ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ದಲ್ಲಿ ಇರ್ತಕ್ಕಂಥ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆರ್ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಅವರನ್ನು ಯಾವ ರೀತಿ ರಿಮೂವ್ ಮಾಡ್ತಾರೆ ಮತ್ತು ಯಾರು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ಫಸ್ಟ್ ಒನ್ ಈಸ್ ದ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆರ್ ಎ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಶಾಲ್ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ only by order of the governor on the ground of approved misbehavior or incapacity after the Supreme Court on a reference made to by the governor. ಇಲ್ಲಿ ಗವರ್ನರ್ ಇದ್ದವರು ಸುಪ್ರೀಂ ಕೋರ್ಟ್ಗೆ, ಏನಿಲ್ಲ ಹೈಕೋರ್ಟ್ ಬರೋದಿಲ್ಲ. ಇವನ್ ದೋ ದೇ ಆರ್ ದಿ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ಸ್, ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ದ ಅಪ್ರೂವಲ್ ಆಗಬೇಕಾಗ್ತದೆ ಅಬೌಟ್ misbehavior and incapacity of the state chief information commissioner or state information commissioner. ಸಪೋಸ್ ಸುಪ್ರೀಂ ಕೋರ್ಟ್ ಅಪ್ರೂವಲ್ ಕೊಟ್ಟಿತ್ತು, ದೆನ್ ನಮ್ಮ ರಾಜ್ಯದ ಅಥವಾ ಆಯಾ ರಾಜ್ಯದ ರಾಜ್ಯಪಾಲರು ಅವರನ್ನು ರಿಮೂವ್ ಮಾಡಬಹುದು. ಎರಡನೇ ಸಬ್ ಕ್ಲಾಸ್ ಏನು ಹೇಳ್ತದೆ ಅಂದರೆ, ಸಬ್ ಸೆಕ್ಷನ್ ಏನು ಹೇಳ್ತದೆ ಅಂದರೆ, ದ ಗವರ್ನರ್ ಮೇ ಸಸ್ಪೆಂಡ್ ಫ್ರಮ್ ಆಫೀಸ್. ಅಗೇನ್
ನಾವು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ದಾಗ ಏನು ನೋಡಿದ್ದೀವಿ ಅದೇ ರೀತಿ ಇಲ್ಲಿ ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ ಮ್ಯಾಗ ಒಂದು ಸುಪ್ರೀಂ ಕೋರ್ಟಿಗೆ ರೆಫರೆನ್ಸ್ ಹೋಗ್ಯದ ಗವರ್ನರ್ ಕಡೆಯಿಂದ. ರೆಫರೆನ್ಸ್ ಹೋದ ನಂತರ ಸುಪ್ರೀಂ ಕೋರ್ಟ್ ಪ್ರೊಸೀಡಿಂಗ್ಸ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತಿತ್ತಂದ್ರೆ ಆ ವೇಳೆಯಲ್ಲಿ ಈ ಅಧಿಕಾರಿಗಳನ್ನು ನಾವೇನು ಮಾಡ್ತೀವಪ್ಪ ಅಂದರೆ ಸಸ್ಪೆಂಡ್ ಮಾಡ್ಬೋದು. ಯಾರು ಸಸ್ಪೆಂಡ್ ಮಾಡ್ಬೋದು? ಗವರ್ನರ್ ಅವರು ಸಸ್ಪೆಂಡ್ ಮಾಡ್ಬೋದು ಅಂಟಿಲ್ ದ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ ಅಂಟಿಲ್ ದ ಅಪ್ರೂವಲ್ ಆಫ್ ದಿ ಸುಪ್ರೀಂ ಕೋರ್ಟ್. Once Supreme Court gives the approval, then automatically they are removed from the office. Suppose that approval agaliಲ್ಲ ಅಂದ್ರೆ again they have been continued as a state chief information commissioner and state information commissioner. So it is depends upon the approval of the Supreme Court. Then apart from the misbehavior and the incapacity of the chief information commissioner or information commissioner, the governor may by order remove from office the state chief information commissioner and the state information commissioner if the state information commissioner or the state chief information commissioner, as the case may be, is adjudged as an insolvent. Suppose illu kuda ಇಲ್ಲಿ ವಿದೌಟ್ ಸುಪ್ರೀಂ ಕೋರ್ಟ್ ಅಪ್ರೂವಲ್ ಇಲ್ಲದೇ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅಥವಾ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅವರು ಇನ್ಸಾಲೆಂಟ್ ಅಂತೇಳಿ ಯಾವುದೇ ಒಂದು ಕೋರ್ಟು ಡಿಕ್ಲೇರ್ ಮಾಡಿತ್ತು ಅಂದ್ರೆ ಅವರನ್ನು ಹುದ್ದೆಯಿಂದ ಕೆಳಗಿಳಿಸುವಂಥ ಕೆಲಸ ಆಗ್ತದೆ. ಇಲ್ಲಿ ಗವರ್ನರ್ ಅವರು ಸ್ವತಃ ಅದನ್ನು ಅವರ ನೆದರಿಗೆ ಬಂತು ಅಂತಂದ್ರೆ ಅವ್ರಿಗೆ ಮಾಹಿತಿ ಸಿಕ್ತು, ಇವರು ಇನ್ಸಾಲೆಂಟ್ ಅಂತೇಳಿ ಡಿಕ್ಲೇರ್ಡ್ ಆಗ್ಯಾರ ಅಂತೇಳಿ ಗೊತ್ತಾಯಿತು ಅಂದರೆ ಅವ್ರ ತಕ್ಷಣ ಅವ್ರನ್ನ ಏನು ಮಾಡ್ತಾರಪ್ಪ ಅಂದ್ರೆ ಆ ಹುದ್ದೆಯಿಂದ ಅವರನ್ನು ರಿಮೂವ್ ಮಾಡ್ತಾರೆ ಅಥವಾ ತೆಗೆದುಹಾಕ್ಬಹುದು. ಅಥವಾ ಹ್ಯಾಸ್ ಬಿನ್ ಕನ್ವಿಕ್ಟೆಡ್ ಆಫ್ ಎನ್ ಅಫೆನ್ಸ್, ಅಗೇನ್ ಅವ್ರು ಮತ್ತೆ ಯಾವುದೋ ಒಂದು ಅಫೆನ್ಸ್ದೊಳಗೆ ಯಾವುದೋ ಒಂದು ಅಪರಾಧದೊಳಗೆ ಅವ್ರಿಗೆ ಶಿಕ್ಷೆ ಆಗಿತ್ತು ಅಂತಂದರೆ ಅದು ಮಾನ್ಯ ಗವರ್ನರ್ ಅವ್ರಿಗೆ ಗೊತ್ತಾಯಿತು ಅಂದರೆ ಆಗೂ ಕೂಡ ಗವರ್ನರ್ ಅವರು ಸುಪ್ರೀಂ ಕೋರ್ಟ್ದ ಅಪ್ರೂವಲ್ ಇಲ್ಲದೇ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಆಗಿರ್ಬೋದು ಅಥವಾ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅವರನ್ನು ಕೆಲಸದಿಂದ ರಿಮೂವ್ ಮಾಡಬಹುದು ಆನ್ ದಿ ಗ್ರೌಂಡ್ ಇಫ್ ಹಿ ಹ್ಯಾಸ್ ಬಿನ್ ಕನ್ವಿಕ್ಟೆಡ್ ಆಫ್ ಎನ್ ಅಫೆನ್ಸ್. ಇಸ್ ಇಟ್ ರೈಟ್? ದೆನ್ ಇನ್ನೊಂದು ಏನಪ್ಪ ಅಂದ್ರೆ ಅಗೇನ್ ಸೇಮ್ ಬರ್ತದೆ, ಇಫ್ ಹಿ ಎಂಗೇಜಸ್ ಡ್ಯೂರಿಂಗ್ ಹಿಸ್ ಟರ್ಮ್ ಆಫ್ ಆಫೀಸ್. ಅಂದರೆ ಅವ್ರಿಗೊಂದು 5 ವರ್ಷ ಏನು ಟರ್ಮ್ ಇದಲ್ಲ, ಆ 5 ವರ್ಷದೊಳಗೆ ಅವರು ಯಾವುದೇ ಲಾಭದಾಯಕ ಹುದ್ದೆಯನ್ನು ನಿಭಾಯಿಸಬಾರ್ದು ಅಂತೇಳಿ ಇದೆ. ಅವ್ರು ಅಪಾಯಿಂಟ್ ಮಾಡ್ಕೊಂಬಂದು ನಾವು ಅವ್ರನ್ನ ನೋಡ್ತೀವಿ. ಅದನ್ನು ಮರೆಮಾಚಿ ಸಪೋಸ್ ಅವ್ರು ಏನ್ರಿ ಅವರು ಆಫೀಸ್ದಲ್ಲಿ ಅಂದರೆ ಅವರು ಅಧಿಕಾರದಲ್ಲಿ ಇರೋ ವೇಳೆದೊಳಗೆ ಅವರು ಯಾವುದಾರ ಒಂದು ಲಾಭದಾಯಕ ಹುದ್ದೆ ಆದಂಥ ಒಂದು ಕೆಲಸ ಮಾಡ್ತಿದ್ರು ಅಂದರೆ ಮತ್ತು ಅದು ಗವರ್ನರ್ ಗಮನಕ್ಕೆ ಬಂದಾಗ ಗವರ್ನರ್ ಏನು ಮಾಡ್ತಾರಪ್ಪ ಅಂದ್ರೆ ಅವರನ್ನು ಕೆಲಸದಿಂದ ರಿಮೂವ್ ಮಾಡ್ತಾರೆ. ಇಫ್ ಹಿ ಎಂಗೇಜಸ್ ಡ್ಯೂರಿಂಗ್ ಹಿಸ್ ಟರ್ಮ್ ಆಫ್ ಆಫೀಸ್ ಇನ್ ಎನಿ ಪೇಡ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ದ ಡ್ಯೂಟೀಸ್ ಆಫ್ ಹಿಸ್ ಆಫೀಸ್. ಅವ್ರ ಆಫೀಸ್ ಡ್ಯೂಟೀಸನ್ನು ಬಿಟ್ಟು ಬೇರೆ ಒಂದು ಯಾವುದಾರ ಒಂದು ಬಿಸ್ನೆಸ್ ಮಾಡ್ತಿದ್ರು ಅಥವಾ ಯಾವುದೋ ಒಂದು ಪ್ರೊಫೆಷನ್ ಮಾಡ್ತಿದ್ರು ಮತ್ತು ಅಲ್ಲಿಂದ ಅವ್ರು ಏನರ ಲಾಭ ಗಳಿಸ್ತಿದ್ರು ಅಂದರೆ ಆ ವೇಳೆದಾಗ ಕೂಡ ಅವರನ್ನು ಗವರ್ನರ್ ಅವರು ಸುಪ್ರೀಂ ಕೋರ್ಟ್ ಅಪ್ರೂವಲ್ ಇಲ್ಲದೇ ಅವರನ್ನು ಆ ಒಂದು ಹುದ್ದೆಯಿಂದ ಅವರನ್ನು ಕೆಳಗಿಳಿಸ್ಬೋದು. ಆ್ಯಂಡ್ ಇನ್ ದ ಒಪಿನಿಯನ್ ಆಫ್ ದಿ ಗವರ್ನರ್, if he is unfit to continue in the office by reason of infirmity of mind and body. Suppose ಅವರು ತಮ್ಮ ದೇಹದ ಸ್ಥಿಮಿತವನ್ನು ಕಳ್ಕೊಂಡಿದ್ರು ಅಥವಾ ತಮ್ಮ ಬುದ್ಧಿಶಕ್ತಿಯನ್ನು ಸ್ಥಿಮಿತವನ್ನು ಕಳ್ಕೊಂಡಿದ್ರು ಅಂದರೆ ಆ ವೇಳೆದಾಗ ಕೂಡ ಗವರ್ನರ್ ಅವರು ಸುಪ್ರೀಂ ಕೋರ್ಟ್ದ ಅಪ್ರೂವಲ್ ಇಲ್ಲದೇ, ಇಲ್ಲಿ ಸುಪ್ರೀಂ ಕೋರ್ಟ್ದ ಅಪ್ರೂವಲ್ ಬೇಕಾಗಿರೋದಿಲ್ಲ. ಸುಪ್ರೀಂ ಕೋರ್ಟ್ದ ಅಪ್ರೂವಲ್ ಯಾವಾಗ ಬರುತ್ತಪ್ಪ ಅಂದರೆ ಇಫ್ ಹಿ ಹ್ಯಾಸ್ ಮಿಸ್ಬಿಹೇವಿಯರ್ ಆ್ಯಂಡ್ ಇನ್ಕೆಪಾಸಿಟಿ. ಇಲ್ಲಿ ಅವರು ದೇಹ ಅದಕ್ಕೆ ಹೊಂದ್ಕೊಳ್ತಾ ಇಲ್ಲ ಅಥವಾ ಅವ್ರ ಮೈಂಡ್ ಅವರು ಹೊಳ್ಕೊಳ್ತಿಲ್ಲ ಅಂದರೆ ಆ ಟೈಮ್ದಾಗ ಗವರ್ನರು ಅಂದ್ರೆ ನಮ್ಮ ರಾಜ್ಯಪಾಲರು ಅವರನ್ನು ಏನು ಮಾಡ್ಬೋದಪ್ಪ ಅಂದ್ರೆ ಆಯಾ ರಾಜ್ಯದ ರಾಜ್ಯಪಾಲರು ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅಥವಾ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಆಗಿರ್ಬೋದು ಅವರನ್ನು ಅವರ ಹುದ್ದೆಯಿಂದ ರಿಮೂವ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ಲಿ, ಇಫ್ ಹಿ ಹ್ಯಾಸ್ ಅಕ್ವೈರ್ಡ್
such financial assistance or other interest as is likely to affect prejudicially his functions. ಅವರ ಏನು ಒಂದು ಕರ್ತವ್ಯಗಳದ ಆ ಕರ್ತವ್ಯಗಳಿಗೆ ಧಕ್ಕೆ ಆಗುವಂಥದ್ದು ಯಾವುದೇ ಒಂದು ಬ್ರೈಮ್ ಅವ್ರು ಇಸ್ಕೊಂಡಿದ್ರು ಅಂದ್ರೆ, ಅಥವಾ ಯಾವುದೋ ಒಂದು ಲಂಚ ತೊಗೊಂಡಿದ್ರು ಅಂದ್ರೆ, ಅಥವಾ ಯಾರ್ದೋ ಫೇವರ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡುವಂಥ ಅಥವಾ ಒಂದು ಜಜ್ಮೆಂಟ್ ಕೊಡುವಂಥ ಕೆಲಸ ಮಾಡಿದ್ರು ಅಂದರೆ, ಮತ್ತು ಅದು ನಮ್ಮ ಘನತೆ ರಾಜ್ಯಪಾಲರ ಗಮನಕ್ಕೆ ಬಂದಿತ್ತು ಅಂದರೆ, ಅವಾಗ ಕೂಡ ಅವರು ಸುಪ್ರೀಂ ಕೋರ್ಟ್ದ ಅಪ್ರೂವಲ್ ಕಾಯ್ದೇನೆ, ಅದಕ್ಕೆ ವೇಟ್ ಮಾಡ್ದೇ ಅವರನ್ನು ಕೆಲಸದಿಂದ ರಿಮೂವ್ ಮಾಡಬಹುದು. ಸೊ ದೀಸ್ ಆರ್ ದಿ ರೀಸನ್ಸ್ ಫಾರ್ ರಿಮೂವಲ್ ಆಫ್ ದಿ ಸೆಂಟ್ರಲ್ ಕಮಿಷನ್ ಆಫೀಸರ್ಸ್ ಆ್ಯಂಡ್ ಸ್ಟೇಟ್ ಕಮಿಷನ್ ಆಫೀಸರ್ಸ್. ಇಸ್ ಇಟ್ ರೈಟ್? ಇಲ್ಲಿ ಅಗೇನ್ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಯಾವ ರೀತಿ ನಾವು ಅವ್ರು ರಿಮೂವ್ ಮಾಡ್ತೇವೆ ಅನ್ನೋದು ಕೇಳ್ಬೋದು, ಅಥವಾ ಇವನ್ 15 ಮಾರ್ಕ್ಸ್ ಕ್ವಶನನ್ನು ಕೇಳ್ಬೋದು. ಅದೇ ರೀತಿ ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ದಾಗಿರ್ತಕ್ಕಂಥ ಸ್ಟೇಟ್ ಚೀಫ್ ಇನ್ಫಾರ್ಮೇಷನ್ ಕಮಿಷನರ್ ಅವರನ್ನು ಮತ್ತು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರನ್ನು ಯಾವ ರೀತಿ ನಾವು ರಿಮೂವ್ ಮಾಡ್ತೀವಿ ಅನ್ನೋದು ನಿಮ್ಗೆ ಕ್ವಶನ್ ಬರ್ಬೋದು. ಅದಕ್ಕಾಗಿ ಇವನ್ನ ನೀವು ಸ್ವಲ್ಪ ಫೋಕಸ್ ಮಾಡಬೇಕಾಗಿ ವಿನಂತಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.